ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರಿನ ಗಾಂಧಿನಗರದ ಮಂದಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಒಂದಲ್ಲ ಒಂದು ಗಲಾಟೆ ಮಾಡ್ಕೋತಾನೆ ಇರ್ತಾರೆ. ಮೊನ್ನೆಯಷ್ಟೇ ಚಿತ್ರವೊಂದಕ್ಕೆ ರಿಷಿಕಾ ಸಿಂಗ್ ಬೆತ್ತಲೆ ಫೋಟೋ ತೆಗೆದುಕೊಂಡಿದ್ದಕ್ಕೆ ಕೆಲವು ಸಂಘಟನೆಗಳು ಮುಗಿಬಿದ್ದಿದ್ವು. ಆದರೆ ಈಗ ಕೊಟ್ಟ ಹಣಕ್ಕೆ ಬಡ್ಡಿ ಕೊಟ್ಟಿಲ್ವೆಂದು ನಿರ್ಮಾಪಕನ ಮೇಲೆ ಪ್ರಭಾವಿ ಫೈನಾನ್ಷಿಯರ್ ಒಬ್ಬರು ಹಲ್ಲೆ ಮಾಡಿದ್ದಾರೆ. ಇದು ಪ್ರಸಾದ್ ಲ್ಯಾಬ್. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಸಮೀಪವಿರುವ ಈ ಲ್ಯಾಬ್ ಮುಂದೆ ಇವತ್ತು ಬೆಳಗ್ಗೆ ಒಂದು ಗಲಾಟೆ ನಡೆದಿತ್ತು. ಅದು ನಿರ್ಮಾಪಕ ವರ್ಸಸ್ ನಿರ್ಮಾಪಕನ ಮಧ್ಯೆ ನಡೆದ ಗಲಾಟೆ. ಇನ್ನೂ ತೆರೆ ಕಾಣದ ಜಗ್ಗೇಶ್ ಮಗ ಗುರುರಾಜ್ ನಟಿಸಿರುವ ಸಂಕ್ರಾಂತಿ ಚಿತ್ರದ ನಿರ್ಮಾಪಕ RS ಗೌಡ ಹಾಗೂ 2 ವರ್ಷದಿಂದ ಶೂಟಿಂಗ್ ನಡೆಯುತ್ತಿರುವ ಅರುಂಧತಿ ಚಿತ್ರದ ನಿರ್ದೇಶಕ ಕಮ್ ನಿರ್ಮಾಪಕ BR ಕೇಶವ ಮಧ್ಯೆ ನಡೆದ ಗಲಾಟೆ. BR ಕೇಶವ ಇದೇ ಚಿತ್ರಕ್ಕೆ ಕಳೆದ 2 ವರ್ಷಗಳ ಹಿಂದೆ RS ಗೌಡರ ಹತ್ತಿರ ಶೇಕಡ 8 ಬಡ್ಡಿ ದರದಲ್ಲಿ 10 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ತಿಂಗಳಿಗೆ 80,000 ರೂಪಾಯಿ ಬಡ್ಡಿ ತೆರೆದಿದ್ರು. ಆದರೆ ಕಳೆದ 3 ತಿಂಗಳಿಂದ ಬಡ್ಡಿ ಪಾವತಿಸಿರಲಿಲ್ಲ. ಇದರಿಂದ ಕೆರಳಿದ RS ಗೌಡ ಪ್ರಸಾದ್ ಲ್ಯಾಬ್ನಲ್ಲಿದ್ದ ಕೇಶವ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ರು ಎಂದು ಕೇಶವ್ ಆರೋಪಿಸಿದ್ದಾರೆ. 2 ವರ್ಷದಿಂದ ಕಟ್ಟಿದ್ವಿ ಸರ್ ಬಡ್ಡಿ. 80,000 ರೂಪಾಯಿ ಕಟ್ಟಿದ್ದೀರಾ? ತಿಂಗಳಿಗೆ 80,000 ರೂಪಾಯಿ ತರ. ಕಳೆದ 3 ತಿಂಗಳಿಂದ ಕಟ್ಟಿಲ್ಲ. 3 ತಿಂಗಳಿಂದ ಕಟ್ಟಿಲ್ಲ ಸರ್. ಅದಕ್ಕೆ ಅವನು ಅವತ್ತಿಂದ ನಮಗೆ ತುಂಬಾ ಟಾರ್ಚರ್ ಕೊಡೋದು ಇದು ಮಾಡ್ತಾ ಇದ್ದಾನೆ ಸರ್. ಆಕ್ಚುಲಿ ಪ್ರೊಡ್ಯೂಸರ್ ಈ ಬಡ್ಡಿ ದುಡ್ಡು ತಿಂದು 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 ದೊಡ್ಡ ಪ್ರೊಡ್ಯೂಸರ್ ಆಗಿದ್ದಾನೆ. ಅವನದೆಲ್ಲ ಬರೀ ಇದೆ ಸರ್. ಎಲ್ಲರಿಗೂ ಬೈಯೋದು, ಕುಡಿದ್ಬಿಟ್ಟು ರಾತ್ರಿ ಬೈಯೋದು. ತುಂಬಾ ಜನ ಪಾಪ ಪ್ರೊಡ್ಯೂಸರ್ಸ್ ಪ್ರಾಬ್ಲಮ್ ಇದೆ, ಯಾರು ಹೇಳ್ಕೊಳ್ಳಲ್ಲ. ನಾವು ಏನು ಹೇಳಿಲ್ಲ, ಇದು ಗಲಾಟೆ ಆಗಿದೆ. ನಾವು ಇನ್ನು ಕೇಶವ್ ಬಗ್ಗೆ RS ಗೌಡ ಹೇಳೋದೇ ಬೇರೆ. ಈತ ಗಾಂಧಿನಗರದಲ್ಲಿರುವ ನಿರ್ಮಾಪಕರ ಬಳಿ ಸಾಲ ಪಡೆದು ಅವರಿಗೆ ಹಣ ವಾಪಸ್ ಕೊಡೋದಿಲ್ಲ. ಬದಲಿಗೆ ಹಣ ಕೇಳಿದ್ರೆ ಪೊಲೀಸ್, ಕೋರ್ಟ್ ಅಂತೆಲ್ಲ ಹೆದರಿಸ್ತಾನೆ. ಅಲ್ಲದೆ ಇವನ ಬಗ್ಗೆ ಗಾಂಧಿನಗರದಲ್ಲಿ ಯಾರಾದರೂ ಒಂದೇ ಒಂದು ಒಳ್ಳೆ ಮಾತಾಡಿದ್ರೆ ನಾನು ಚಿತ್ರರಂಗದಿಂದ ನಿವೃತ್ತಿಯಾಗ್ತೇನೆಂದು ಸವಾಲ್ ಹಾಕ್ತಾರೆ. ಇವತ್ತು ನಾಳೆ ಹೇಳಿ ತುಂಬ ತದ ಇರ್ತದೆ ಸರ್. ಯಾವುದೇ ಒಂದು ವಿಷಯದಲ್ಲಿ ಆ ಥರ ತದ ಇದ್ದಾಗ ಎಲ್ಲೋ ಒಂದು ಕಡೆ ನಮಗೆ ಕೋಪ ಅನ್ನೋದು ಇದ್ದೇ ಇರುತ್ತೆ. ಸುಮಾರು 2-3 ಸಲ ನಾನು ಬೈದಿದ್ದೀನಿ, ಏನೇ ಈ ಥರ ಮಾಡ್ತಿದ್ದೆ, ಚೆನ್ನಾಗಿರಲ್ಲಪ್ಪ ಇದು ಇಂಡಸ್ಟ್ರಿನಲ್ಲಿ. ಅವನು ಗಾಂಧಿನಗರದಲ್ಲಿ ಎಲ್ಲೆಲ್ಲಿ ದುಡ್ಡು ಇಸ್ಕೊಂಡಿದ್ದಾನೆ ಅದಲ್ಲ, ಅದನ್ನು ಪಟ್ಟಿ ಮಾಡಿಕೊಡ್ತೀನಿ ನಾನು. ಅದರಲ್ಲಿ ಯಾರು ಒಬ್ಬರು ನನ್ನ ಮೇಲೆ ಏನಾದರೂ ಅವನು ಈ ಥರ ಮಾಡ್ತಾನೆ, ಈ ಥರ ಇದು ಮಾಡ್ತಾನೆ ಅಂತ ಹೇಳಿದ್ರೆ ನಾನು ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತೀನಿ ನಾನು. ಹಲ್ಲೆಗೊಳಗಾದ ಕೇಶವ್ ಸದ್ಯ RMC 2 ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ. ಅಲ್ಲದೆ ಸಿನಿಮಾಗಳು ಸರಿಯಾಗಿ ಮೂಡಿ ಬರಲ್ಲ ಅಂತ ಜನ ಮೂಗು ಮುರಿಯುವಾಗ ಈ ಮಧ್ಯೆ ಗಲಾಟೆಗಳು ಆಗಾಗ್ಗೆ ಮರುಕಳಿಸ್ತಿರೋದನ್ನ ನೋಡಿದ್ರೆ ಮುಂದೆ ಏನಾಗಬಹುದು ಅಂತ ನೀವೇ ಊಹಿಸಿಕೊಳ್ಳಿ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ATM ಗ್ರಾಹಕರೇ ಎಚ್ಚರ ಎಚ್ಚರ. ಹೌದು, ಇದು ಪ್ರತಿಯೊಬ್ಬ ATM ಗ್ರಾಹಕರು ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಬಂದಿದೆ. ಯಾಕಂದ್ರೆ ಬೆಳಗಾಗೋದ್ರೊಳಗೆ ನಿಮ್ಮ ಖಾತೆಯಲ್ಲಿದ್ದ ಸಾವಿರಾರು ರೂಪಾಯಿ ಹಣ ಮಂಗಮಯ ಆಗತ್ತೆ. ಹೀಗೆ ರಾತ್ರಿ ಹಣ ಕಳ್ಕೊಂಡೋರ ಕತೆ ಹೇಳ್ತೀನಿ, ನೀವೇ ನೋಡಿ. ನೀವು ಇಲ್ಲಿ ನೋಡ್ತಿರೋ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ. RT ನಗರದ ನಿವಾಸಿಯಾದ ಇವರ ಮೊಬೈಲ್ ಫೋನ್ಗೆ ಬೆಳ್ಳಂಬೆಳಗ್ಗೆನೆ ತಮ್ಮ ATM ಅಕೌಂಟ್ನಿಂದ 40,000 ರೂಪಾಯಿ ಡ್ರಾ ಆಗಿದೆ ಅಂತ ಒಂದು ಶಾಕಿಂಗ್ ಮೆಸೇಜ್ ಬಂತು. ಹೌದು, ನಗರದ MG ರಸ್ತೆಯ ಸುತ್ತಮುತ್ತಲಿರುವ ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, SBI ಬ್ಯಾಂಕ್ ATMನಲ್ಲಿ ನಿನ್ನೆ ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗಿನ ಸಮಯದಲ್ಲಿ ಮಂಜುನಾಥ್ ಸೇರಿದಂತೆ ಪ್ರಭಾಕರ್, ಗಿರಿ, ಕಿಶೋರ್, ವಿನೋದ್ ಎಂಬುವವರ ಬ್ಯಾಂಕ್ ಖಾತೆಗಳಿಂದ ಲಕ್ಷಾಂತರ ರೂಪಾಯಿ ಹಣ ಡ್ರಾ ಆಗಿದೆ. ಯಾರೋ ದರೋಡೆಕೋರರು ATMನಲ್ಲಿ ತಮ್ಮ ಕೈಚಳಕ ತೋರಿ ಹಣ ಡ್ರಾ ಮಾಡಿದ್ದಾರೆ. ಅರೌಂಡ್ 11:50 ಹಂಗೆ 20,000 ರೂಪೀಸ್ ವಿಡ್ರಾ ಮಾಡಿದ್ದಾರೆ. ಅದಾದಮೇಲೆ ಅನದರ್ ಹಾಫ್ ಆನ್ ಅವರ್ ಅಂದರೆ ಇವತ್ತು ಬೆಳಗಿನ ಜಾವ ಅಗೇನ್ 20,000, ಟೋಟಲಿ 40,000 ರೂಪೀಸ್ ಇದಾಗಿದೆ, ವಿಡ್ರಾಲ್ ಆಗಿದೆ. ಸೊ ಬ್ಯಾಂಕ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ದೀವಿ, ಅವರು ಕಂಪ್ಲೇಂಟ್ ನೀವು ಕೊಡಿ, ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ತಾವು ಹಣ ಡ್ರಾ ಮಾಡದಿದ್ರೂ ಡ್ರಾ ಆಗಿದೆ ಅಂತ ಮೆಸೇಜ್ ಬಂದ ಹಿನ್ನೆಲೆಯಲ್ಲಿ ಹಣ ಕಳೆದುಕೊಂಡ ಈ 5 ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ಗೆ ದೂರು ನೀಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. 7 ಗಂಟೆಗೆ ಮೆಸೇಜ್ ಬಂದಿದೆ, ಈ ಗಾಟ್ SMS ರಿಪ್ಲೈ ಬರುತ್ತೆ. ಆ ಚೆಕ್ ಮಾಡಿದಾಗ ವಿ ಶಾಕ್. ಓಕೆ, ನಾನು ಕಾರ್ಡೆಲ್ಲ ಕಳ್ಕೊಂಬಿಟ್ಟಿದ್ದೀನೇನೋ ಅಂತ ಹೇಳ್ಬಿಟ್ಟು ಪರ್ಸ್ ಚೆಕ್ ಮಾಡಿದ್ರೆ ಕಾರ್ಡ್ ಅಲ್ಲೇ ಇದೆ, ಬಟ್ ATM ಕಾರ್ಡಲ್ಲಿ ಅಮೌಂಟ್ ವಿಡ್ರಾಲ್ ಆಗಿಬಿಟ್ಟಿದೆ. ಬಟ್ ಇದು ಹೇಗಾಗಿದೆ ಅನ್ನೋ ಗೊತ್ತಿಲ್ಲ. ಬಟ್ ಇದು ನನ್ನೊಬ್ಬಂದೇ ಕೇಸಲ್ಲ, ನಂತರ 5 ಜನ ಇದ್ದಾರೆ. ಸುಮಾರು ಎಲ್ಲರೂ ಪ್ರತಿಯೊಬ್ಬರು ನಂದು 58,000 ಹೋಗಿದೆ. ನಂದು 58,000 ಹೋಗಿದೆ. ಬೇರೆಯವ್ರದ್ದು ಅವರು 40-50,000 ಕಳ್ಕೊಂಡಿದ್ದಾರೆ. ಬೋಟ್ಲು 3 ಲಕ್ಷ ಮೇಲೆ ಆಗಿದೆ. ತಮ್ಮದಲ್ಲದ ತಪ್ಪಿನಿಂದಾಗಿ ಹಣ ಕಳೆದುಕೊಂಡ ಈ ಅಮಾಯಕರಿಗೆ ನ್ಯಾಯ ಸಿಗಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ATMಗಳಲ್ಲಿ ಇಂತಹ ದರೋಡೆ ಪ್ರಕರಣಗಳು ಹೆಚ್ಚುತ್ತಿದ್ದು, ಪೊಲೀಸರು ಸೂಕ್ತ ತನಿಖೆ ನಡೆಸುವ ಮೂಲಕ ಪ್ರಕರಣವನ್ನು ಭೇದಿಸಿ ಹಣ ಕಳೆದುಕೊಂಡವರಿಗೆ ನ್ಯಾಯ ಒದಗಿಸಬೇಕಿದೆ.
ಶಂಶೀರ್ ಬುಡೋಳಿ, ಕ್ರೈಮ್ ಬ್ಯೂರೋ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,850 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,650 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಹಾಗೂ 24 ಕ್ಯಾರೆಟ್ ಚಿನ್ನದ ದರದಲ್ಲಿ 100 ರೂಪಾಯಿ ಕಡಿಮೆಯಾಗಿದೆ.